So you have already started an Dr. B.R. Ambedkar free canteen in Madhepura constituency, and even you have been promised that in this election that you want to bring 543 Dr. B.R. Ambedkar free canteen in all the constituency of India. So is it possible, sir? And what made you to do this? ಸರ್ ಈಗ ಇದು ಯಾಕಾಗಲ್ಲ ಅಂತ ನನ್ನ ಪ್ರಶ್ನೆ ಸರ್. ಯಾಕೆ ಮಾಡಬಾರ್ದು ಸರ್? ಈಗ ಒಂದು ಸರ್ಕಾರ ಮಾಡೋಂಥ ಕೆಲಸ ಒಂದು ಸಾಮಾನ್ಯ ಪ್ರಜೆಯಾಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಅಧಿಕಾರ ಬಂದರೆ ನಾನು ಯಾಕೆ ಮಾಡಲ್ಲ ಸರ್? ನಾನು ರಾಜಕಾರಣಿ ಅಲ್ಲ ಸರ್. ನಾನು ಜನಗಳ ಸೇವಕ ಸರ್. ಜನರಿಗಾಗಿ ನಾನು ಸೇವೆ ಮಾಡೋಕ್ಕೆ ಅಂತ ಬಂದಿದ್ದೀನಿ ಸರ್. ಈಗ ಎಷ್ಟೇ ದುಡಿದ್ರೂ ದುಡ್ಡನ್ನ ನಾವು ತಿನ್ನೋಕ್ಕಾಗಲ್ಲ ಸರ್. ಊಟ ನಾವು ಮಾಡೋಕ್ಕಾಗೋದು ಸರ್. ಈ ಪ್ರಪಂಚದಲ್ಲಿ ಒಂದು ವ್ಯಕ್ತಿಗೆ 10 ಬಂಗ್ಲೆ, 100 ಕಾರು ಎಷ್ಟೇ ಕೊಟ್ರು ಇನ್ನೂ ಬೇಕು ಬೇಕು ಅಂತೀರಿ. ಆದರೆ ಒಂದು ವ್ಯಕ್ತಿಗೆ ಊಟ ಎಷ್ಟು ಬೇಕೋ ಅಷ್ಟು ಸಾಕು ಅಂತಾರೆ. ತೃಪ್ತಿಯಿಂದ ನೀರು ಕೊಟ್ಟರು ಸಾಕು ಅಂತಾರೆ. ಅದು ನಮ್ಮ ಒಂದು ಉದ್ದೇಶ ಸರ್. ಬಡವರಿಗೆ ಯಾಕೆ ಊಟ ಹಾಕಬಾರ್ದು? ಮಾಡ್ಬೋದಾಗಿತ್ತು. ಏನೇನೋ ಸ್ಕೀಮ್ಸ್‌ಗಳು ತರ್ತಾರೆ. ಅದಲ್ಲ ಸರ್ ಸ್ಕೀಮ್ಸು. ನಮ್ಗೆ ಬೇಕಾಗಿರೋದು ಊಟ ಸರ್. ಜನಗಳಿಗೆ ಊಟ. ಓಕೆ, ಶ್ರೀಮಂತರು ಇರ್ತಾರೆ, ಅವ್ರಿಗೇನು ಊಟ ಅವಶ್ಯಕತೆ ಇಲ್ಲ, ಓಕೆ. ಇದನ್ನ ಎಷ್ಟೋ ಜನ ಇದೇನು ಊಟ ಇಲ್ವಾ? ಇದು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂತೆಲ್ಲ ನನಗೆ ಒಂದು ಪ್ರಶ್ನೆ ಮಾಡಿದ್ರು ಸರ್. ಆಗ ನನಗೆ ಒಂದೇ ಒಂದು ಯೋಚನೆ ಬಂದಿದ್ದು ಏನಂದರೆ, ಇವಾಗಲೂ ಸರ್ ನೀವು ರಸ್ತೆನಲ್ಲಿ ನೀವು ಕಾರಲ್ಲಾಗಿರ್ಬೋದು, ಬೈಕಲ್ಲಿ, ಬಸ್ಸಲ್ಲಿ ಹೋಗೋವಾಗ ನೋಡ್ಬೋದು. ಸುಮಾರು ಜನ ಇವತ್ತಿಗೂ ಒಂದೊತ್ತು ಊಟಕ್ಕಾಗಿ ತುಂಬ ಪರಿಸ್ಥಿತಿ ಆ ಊಟಕ್ಕೂ ಇಲ್ದಿರ ತುಂಬ ನೋವು ಪಡ್ತಾ ಇರ್ತಾರೆ ಸರ್. ಆ ನಿಟ್ಟಿನಲ್ಲಿ ನಾನು ಅದನ್ನೆಲ್ಲ ನೋಡಿ ಏನಿವತ್ತು ಬೆಂಗಳೂರು ನಗರದ ಮಹದೇವಪುರ ಕ್ಷೇತ್ರದಲ್ಲಿ ಏನು ಮೊದಲನೇ ಬಾರಿಗೆ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವು ಕ್ಯಾಂಟೀನ್ ತೆರೆದು ಇವತ್ತು ಅನೇಕ ಬಡವರಿಗೆ ಇವತ್ತು ನಾವು ಊಟ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀರಿ. ಇದು ಇಡೀ ದೇಶಾದ್ಯಂತ ಏನು 543 ಲೋಕಸಭಾ ಕ್ಷೇತ್ರಗಳು ಏನಿದೆಯೋ ಅದರಲ್ಲಿ ನಾವು ಯಾಕೆ ಮಾಡೋಕ್ಕಾಗಲ್ಲ ಸರ್? ನನ್ನ ಪ್ರಶ್ನೆ ಏನಂದರೆ, ನಾವು ಮಾಡ್ತೀವಿ. ಅಧಿಕಾರ ಅಂತ ಬಂದಮೇಲೆ ನಾವು ಎಲ್ಲನೂ ಮಾಡ್ತೀವಿ ಸರ್. ಅಧಿಕಾರ ಅಂತ ಬಂದ ಮೇಲೆ ನಮ್ಮ ಮನೆಗಾಗಿ ನಾವು ಅಧಿಕಾರವನ್ನು ತಗೊಂಬರ್ರಿ ಸರ್. ನಮಗಾಗಿ ಬಡವರು ನಮ್ಮನ್ನೇನೋ ಉದ್ಧಾರಕ ಮಾಡ್ತಾರೆ ಅಂತೇಳಿ ಉದ್ಧಾರ ಮಾಡ್ತಾರೆ ಇವರು, ಇವರಿಗೆ ಮತ ಹಾಕೋಣ ಅಂತೇಳಿ ಮತ ಹಾಕ್ತಾರೆ ಸರ್. ಆದರೆ ಈ ಒಂದು ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ, ಮತವನ್ನು ಹಾಕ್ಕೊಂಡು ಅವರು ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಒಂದು ಒಂದು ಡೆವಲಪ್‌ಮೆಂಟ್ ಇಲ್ಲ. ಒಂದು ಯಾವುದೇ ರೀತಿಯಂಥ ಒಂದು ಕೆಲಸಗಳಾಗಿರ್ಬೋದು, ನೋಡಿ ಸರ್, ಇವತ್ತು ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಊಟ ಸರ್. ಆ ಊಟ ನಾನು ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಸರ್. ನಾನು ದುಡ್ಡು ಹಂಚಲ್ಲ ಸರ್, ಹೆಂಡ ಹಂಚಲ್ಲ ಸರ್. ಏನು? ನಾನು ದುಡ್ಡು ಹಂಚಲ್ಲ, ಹೆಂಡ ಹಂಚಲ್ಲ. ಆದರೆ ನಾನು ಊಟ ನಾನೇನಾದರೂ ಈ ಸರಿ ಚುನಾವಣೆಯಲ್ಲಿ ನಾನೇನಾದರೂ ಸ್ಪರ್ಧೆ ಮಾಡಿದ್ದೀನಿ. ನಾನು ಗೆದ್ದರೆ ಇಡೀ 543 ಕ್ಷೇತ್ರದ ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲ ನನ್ನ ಕೈಯಲ್ಲಾದಷ್ಟು ಪ್ರಯತ್ನ ಪಟ್ಟು ನಾನು ಬಡವರಿಗೆ ಅನುಕೂಲ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಸರ್. ಧನ್ಯವಾದಗಳು ಸರ್.